ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತೀನಿ ಅನ್ನೋ ಘೋಷಣೆ ಅಧಿಕೃತವಾಗಿ ಅನೌನ್ಸ್ ಆಯಿತು. ಈಗ ಇನ್ನು ಉಳಿದಿರೋದು ಕಾಂಗ್ರೆಸ್ನಲ್ಲಿ ಹೊಸ ಸರ್ಕಾರದ ರಚನೆ ಹೇಗಾಗುತ್ತೆ ಅನ್ನೋ ಕುತೂಹಲ. ಈ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ಸುಭಾಷ್ ಶುಗರ್ ಸರ್ ಇದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಸ್ಪೆಷಲ್ ಶೋಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಇದು ಸಿದ್ದರಾಮಯ್ಯನವರ ರಾಜೀನಾಮೆ ಎಲ್ಲವೂ ಕಾಂಗ್ರೆಸ್ ಹೈಕಮಾಂಡ್ ಬೊಂಬೆ ಆಡಿಸ್ದಂಗೆ ಆಡ್ತಿದ್ದಾರೆ ಅನ್ನೋ ರೀತಿಲಿ ಎಲ್ಲವೂ ಅವ್ರು ಅಂದ್ಕೊಂಡಂಗೆ ನಡೀತಾ ಇದೆ. ಅಧಿಕಾರ ಹಸ್ತಾಂತರ ಅನ್ನೋದು ಇಷ್ಟೊಂದು ಸಲೀಸಾಗಿ ನಡೆಯೋಕ್ಕೆ ಸಾಧ್ಯನಾ? ಭಾಳ ಜನ ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಈ ಅಧಿಕಾರ ಹಸ್ತಾಂತರ ಅಥವಾ ನಾಯಕತ್ವ ಬದಲಾವಣೆ ಈ ವಿಚಾರವನ್ನು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾಳ ಸ್ಮೂತಾಗಿ ಇದನ್ನು ಮಾಡಿದರು ಅಂತ ಅನಿಸುತ್ತೆ. ಇದು ಭಾಳ ಅಪರೂಪದ ಒಂದು ಪ್ರಸಂಗ. ಯಾಕಂದರೆ ಅಧಿಕಾರವನ್ನು ಬಿಟ್ಟು ಹೋಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದೇ ನಿಮಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಯಾರು ತಮ್ಮ ಅಧಿಕಾರ ಬಿಟ್ಕೊಡೋದು ಸುಲಭ ಅಲ್ಲ. ಅದಕ್ಕೆ ಸಕಾರಣಗಳು ಇದ್ದರೂ ಕೂಡ ಅಥವಾ ಕೆಲವೊಮ್ಮೆ ಅಕಾರಣವಾಗಿ ಇದ್ದರೂ ಕೂಡ ಅಧಿಕಾರ ಬಿಟ್ಕೊಡೋದು ಸುಲಭದ ಮಾತಲ್ಲ. ಅಂಥ ಸಂದರ್ಭದೊಳಗಡೆ ಭಾಳ ಒಂದು ಸುಲಲಿತವಾಗಿ ಸುಗಮವಾಗಿ ಈ ಚೇಂಜ್ ಆಫ್ ಗಾರ್ಡ್ ಟ್ರಾನ್ಸಿಷನ್ ಆಯಿತು. ಇದು ಬಹುಶಃ ಕಾಂಗ್ರೆಸ್ ಪಾರ್ಟಿ ಮತ್ತು ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಮತ್ತು ಯಾವ ರೀತಿಯ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಇದು ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಅಧಿಕಾರವನ್ನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಲಿಕ್ಕಾಗಲಿ ಅಥವಾ ಅಸಹಕಾರ ತೋರ್ಲಿಕ್ಕಾಗಲಿ ಯಾವುದೇ ರೀತಿಯಾದಂಥ ವ್ಯಾಲಿಡ್ ರೀಸನ್ಗಳು ಇರಲಿಲ್ಲ. ಅವ್ರು ಯಾಕೆ ಹೇಳಬೇಕು ಬಿಟ್ಕೊಡೋದಿಲ್ಲ ಅಂತೇಳಿ? ಯಾವುದೇ ರೀತಿ ವ್ಯಾಲಿಡ್ ರೀಸನ್ಗಳು ಇರಲಿಲ್ಲ. 2006ಕ್ಕೆ ಕಾಂಗ್ರೆಸ್ ಪಕ್ಷ ಸೇರ್ಕೋತಾರೆ. 2026ಕ್ಕೆ ಈಗ CM ಸ್ಥಾನಕ್ಕೆ ಮಾಡಿದ್ರು. ಆ 20 ವರ್ಷದಲ್ಲಿ 8 ವರ್ಷ CM ಆಗಿದ್ದಾರೆ ಸರ್. ಅಲ್ಲ, 8 ವರ್ಷ CM ಆದರೂ ವಿರೋಧ ಪಕ್ಷದ ನಾಯಕರಾಗಿನೂ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ವರ್ಷಗಳ ಕಾಲ ಇದ್ದರು. ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ನಂಬರ್ 1 ಲೀಡರ್ ಆಗಿ ಅವರು ಇದ್ದಾರೆ. ಹೀಗಾಗಿ ಕಂಪ್ಲೇಂಟನ್ನು ಮಾಡಲಿಕ್ಕೆ ಅವ್ರಿಗೆ ಏನು ವ್ಯಾಲಿಡ್ ಆದಂಥ ರೀಸನ್ನು ಇರಲಿಲ್ಲ, ಪರಿಸ್ಥಿತಿನೂ ಕೂಡ ಆ ರೀತಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಭಾಳ ಜೆಂಟಲ್ಮನ್ ಬಿಹೇವಿಯರ್ ಅಂತ ಹೇಳ್ಬೋದು, ಜೆಂಟಲ್ಮನ್ಸ್ ವರ್ಡ್ಸ್ ಅಂತ ಹೇಳ್ತಾರೆ. ಯಾವ ರೀತಿ ಮಾತನ್ನು ಅವರು ಕೊಟ್ಟಿದ್ರೋ ಆ ಮಾತು ಪ್ರಕಾರ ಅವರು ನಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಏನು ಟ್ರಾನ್ಸ್ಫರ್ ಆಫ್ ಪವರ್ ಏನಿದೆ ಇದು ಭಾಳ ಸುಲಭವಾಗಿ ಸುಲಲಿತವಾಗಿ ಕರ್ನಾಟಕದೊಳಗಡೆ ಆಗ್ತಾಯಿದೆ. ದಿಸ್ ಇಸ್ ವೆರಿ ರೇರ್ ಕೇಸ್ ಅಂತ ನನಗೆ ಅನಿಸುತ್ತೆ. ಸರ್, ಸಿದ್ದರಾಮಯ್ಯನವರ ಪ್ರೆಸ್ ಮೀಟಲ್ಲಿ ಇವತ್ತು ಹೇಳಿದ್ವಿ, ಅವರೊಂದು ಮಾತು ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಕರೀತಾರೆ. ಬಟ್ ನಾನು ಅಭಿಮಾನಿಗಳ ದೇವರಲ್ಲ, ಸಂವಿಧಾನವೇ ನಮ್ಮ ಧರ್ಮ, ದೇವರು, ಸಂವಿಧಾನ ಕೊಟ್ಟಿದ್ದಕ್ಕೆ ನಾನು ಇಷ್ಟು ದಿನ ಅಧಿಕಾರದಲ್ಲಿ ನಡೆಸ್ತೆ ಅಂತ ಸಿದ್ದರಾಮಯ್ಯನವರ ಹಾವಭಾವ ಇವತ್ತು ಸರ್ ತೂಕವಾಗಿ ಕಾಣಿಸಿದ್ದು. ಅವರ ಮಾತುಗಳನ್ನ ಕೇಳಿ ನಿಮಗೆ ಏನು ಅನಿಸ್ತು? ಇಲ್ಲ, ಇವತ್ತು ಸಿದ್ದರಾಮಯ್ಯನವರ ಪತ್ರಿಕಾಗೋಷ್ಠಿ ಅವರು ಸಂವಿಧಾನವೇ ನನ್ನ ಧರ್ಮ, ಆಮೇಲೆ ಮತದಾರರೇ ನಮ್ಮ ಅಭಿಮಾನಿಗಳ ದೇವರು ನಮಗೆ ಅಂತ ಹೇಳಿದರು. ಇಡೀ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದರೆ ಖಂಡಿತವಾಗಿ ಅದು ಒಂದು ಅರ್ಥದೊಳಗಡೆ ವಿದಾಯದ ಭಾಷಣದ ರೀತಿ ಒಳಗಡೆ ಇತ್ತು. ಆದರೆ ಅದಕ್ಕಿಂತನೂ ಹೆಚ್ಚಾಗಿ ಇದು ಒಂದು ರೀತಿ ಸಿದ್ದರಾಮಯ್ಯನವರ ಸಿಂಹಾವಲೋಕನದಂತ ಇತ್ತು. ಅವರು ಅವರೇ ಈಗ ಹೇಳಿದರು, ಅವರು ಮೊದಲಿಗೆ ತಾಲೂಕಾ ಬೋರ್ಡ್ ಮೆಂಬರ್ ಆದಾಗಿನಿಂದ ಸಾರ್ವಜನಿಕ ಜೀವನಕ್ಕೆ ಬಂದ ನಂತರ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರವನ್ನು ಬಿಟ್ಟುಕೊಡುವವರೆಗೂ ಸುಮಾರು 50 ವರ್ಷಗಳ ಕಾಲ ಅವರ ರಾಜಕೀಯ ಜೀವನ ಏನಿದೆ ಅದನ್ನು, ಮತ್ತು 2006ರಲ್ಲಿ ಕಾಂಗ್ರೆಸ್ ಪಾರ್ಟಿ ಸೇರಿದ ನಂತರ 2026ರವರೆಗೂ ಇವತ್ತಿನವರೆಗೂ ಆದಂಥ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರು ಮೆಲುಕು ಹಾಕಿದರು. ಅದನ್ನು ರಿಕಾಲ್ ಮಾಡಿಕೊಂಡು ಅದರ ಹೈಲೈಟ್ಸ್ ಅದನ್ನು ಅವರು ಕಾಂಗ್ರೆಸ್ ಪಾರ್ಟಿ ಸೇರಬೇಕಾದ್ರೆ ಯಾರು ಅವರನ್ನು ಕರ್ಕೊಂಡು ಹೋಗಿ ಅಹ್ಮದ್ ಪಟೇಲ್ಗೆ ಭೇಟಿ ಮಾಡಿಸಿದ್ರು ಅನ್ನೋದ್ರಿಂದ ಹಿಡಿದು ಎಲ್ಲರನ್ನೂ ಕೂಡ ನೆನೆಸ್ಕೊಂಡ್ರು. ಹೀಗಾಗಿ ಒಂದು ರೀತಿ ಸಿಂಹಾವಲೋಕನದ ರೀತಿ ಒಳಗಡೆ ಅವರ ಭಾಷಣ ಇತ್ತು. ಒಂದು ಮಾತು ಹೇಳ್ತಾರೆ, ಆಲ್ ಗುಡ್ ಥಿಂಗ್ಸ್ ಕಮ್ಸ್ ಟು ಎನ್ ಎಂಡ್ ಅಂತ. ಆ್ಯಕ್ಚುಲಿ ಅದರ ನಾಟ್ ಓನ್ಲಿ ಗುಡ್ ಥಿಂಗ್ಸ್, ಈವನ್ ಆಲ್ ಬ್ಯಾಡ್ ಥಿಂಗ್ಸ್ ಆಲ್ಸೋ ಕಮ್ಸ್ ಟು ಎನ್ ಎಂಡ್, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಎಲ್ಲ ವಿಚಾರಕ್ಕೂ ಕೂಡ ಒಂದು ಕೊನೆ ಅಂತ ಇರ್ತದೆ. ಸಿದ್ದರಾಮಯ್ಯನವರ ರಾಜಕೀಯದ ಒಂದು ಜರ್ನಿ ಇನ್ನೂ ಕೂಡ ಅವರು ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇರ್ತಾರೆ ಕೂಡ. ಯಾಕಂದರೆ ಅವರು ತಮ್ಮ ಜನಪ್ರಿಯತೆಯ ಪೀಕ್ನಲ್ಲಿ ಇದ್ದಾಗ ಈಗ ಅಧಿಕಾರವನ್ನು ಬಿಟ್ಟು ಕೆಳಗಿಳಿದಿದ್ದಾರೆ. ಅವರು ರಾಜಕೀಯದೊಳಗಡೆ ಮುಂದುವರಿತೀನಿ ಅಂತ ಅವರು ಹೇಳಿದರೂ ಕೂಡ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರದಿಂದ ಕೆಳಗಿಳಿದ ತಕ್ಷಣ ಅವರ ಒಂದು
ಫ್ರಂಟ್ ಲೈನಲ್ಲಿ ಇದ್ಕೊಂಡು ಅವರೇನು ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ರಾಜಕಾರಣದೊಳಗಡೆ ಮತ್ತು ಅವರ ಪಾರ್ಟಿ ಒಳಗಡೆ, ಅದಕ್ಕೆ ಈಗ ಒಂದು ವಿದಾಯವನ್ನು ಅವ್ರು ಹೇಳಿದರು. ಇನ್ನು ಮುಂದೆ ಅವರು ಬೇರೆ ಪಾತ್ರದಲ್ಲಿರ್ತಾರೆ. ಯಾವ ರೀತಿ ಪಾತ್ರದಲ್ಲಿರ್ತಾರೆ ಅನ್ನೋದು ತೀರ್ಮಾನ ಆಗತ್ತೆ. ಅವರು ನನಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನಾನು ರಾಜ್ಯ ರಾಜಕಾರಣದೊಳಗಡೆ ಇರ್ಲಿಕ್ಕೆ ಬಯಸ್ತೀನಿ, ಜನ ನನ್ನನ್ನು 5 ವರ್ಷದ ಕಾಲ ಆಯ್ಕೆ ಮಾಡಿದರು, ಇನ್ನೂ 2 ವರ್ಷ ಅವಧಿ ಇದೆ, ಅದನ್ನು ನಾನು ಪೂರೈಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇದು ಕೊನೆ ಅಂತ, ಅದೇ ಅಂತಿಮ ಅಂತ ನನಗೆ ಅನಿಸಲ್ಲ. ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತು. ಡೆಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆಗೆ ಮಾತಾಡ್ತಾರೆ. ಮಾತಾಡಿದ ನಂತರ ಸಹಜವಾಗಿಯೇ ಅವರು ಕೂಡ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವರು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಇವತ್ತು. ಎಲ್ಲರನ್ನೂ ನೆನೆಸ್ಕೊಂಡು ಅವ್ರಿಗೆ ಧನ್ಯವಾದ ಹೇಳಿದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಯಾವ ರೀತಿ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಡ್ಕೊಂಡ್ರು ಮತ್ತು ಯಾವ ರೀತಿ ಏನು ಒಂದೇ ಒಂದು ಮಾತು ರಾಹುಲ್ ಗಾಂಧಿ ಅವರು ಹೇಳಿದರೆ ನಾನು ಬಿಡ್ತೀನಿ ಅಂತ ಅವರು ಬಹಿರಂಗವಾಗಿ ಘೋಷಣೆ ಮಾಡಿದರು. ರಾಹುಲ್ ಗಾಂಧಿ ಮೊನ್ನೆ ಮಂಗಳವಾರ ದಿವಸ ಡೆಲ್ಲಿ ಒಳಗಡೆ ಇವರು ಹೋದಾಗ ಅವರು ನೀವು ರಾಜೀನಾಮೆಯನ್ನು ಕೊಡಬೇಕು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ಅಲ್ಲಿ ಬೇರೆಯವ್ರಿಗೆ ನಾವು ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡೋಣ ಅಂತ ಹೇಳಿದಾಗ ಆ ಒಂದು ಮಾತಿಗೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡು ಅವರು ಎದ್ದು ಬಂದರು. ಇದು ಭಾಳ ಸಣ್ಣ ವಿಚಾರ ಅಲ್ಲ, ಕರೆಕ್ಟ್ ಸರ್, ಭಾಳ ದೊಡ್ಡ ವಿಚಾರ. ಅದನ್ನು ಆ ರೀತಿ ಅವ್ರು ನಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಇದು ಸತ್ಯ, ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅದು ಎಲ್ಲವೂ ಕೂಡ ಇವತ್ತಿನ ಮಟ್ಟಿಗೆ ಸತ್ಯ. ನಾಳೆ ಏನಾಗುತ್ತೆ, ಈಗ ದಿಲ್ಲಿಗೆ ಹೋದಾಗ ಏನೇನು ವಿಚಾರಗಳು ಬರ್ತವೆ, ನಾಳೆ ಮುಖ್ಯಮಂತ್ರಿ ಹೊಸಬರು ಯಾರು ಆಗ್ತಾರೆ, DK ಶಿವಕುಮಾರ್ ಅವರು ಆಗ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ, ಆದರೆ ಈಗ ಅದು ದಿಲ್ಲಿ ಒಳಗಡೆ ಆಗುತ್ತೆ. ಹೈಕಮಾಂಡ್ನವರೇ ಅದನ್ನು ಮಾಡ್ತಾರೆ, ಅಥವಾ ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕೆ ಕುಡಿಸ್ಕೊಂಡು ಇವ್ರ ಕಡೆಯಿಂದನೇ ಮಾಡಿಸ್ಬೋದು. ಆ ಥರದ್ದೇನೋ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ, ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಆ ಹೊಸ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ಆಡಳಿತವನ್ನು ಕೊಡ್ತಾರೆ, ಯಾವ ರೀತಿ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರವನ್ನು ನಡೆಸ್ತಾರೆ, ಇದೆಲ್ಲವೂ ಕೂಡ ಮುಂದಿನ ದಿವಸದ ರಾಜಕಾರಣ ಕರ್ನಾಟಕದ್ದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂತ ಅನಿಸ್ತದೆ. ಸರ್, ಈಗ 2021ರಲ್ಲಿ BS ಯಡಿಯೂರಪ್ಪನವ್ರು ಕೂಡ ರಾಜೀನಾಮೆ ಕೊಡುವಂಥ ದಿನಗಳನ್ನ ನಾವು ನೋಡಿದ್ದೀವಿ. ಈಗ 2026ರಲ್ಲಿ ಸಿದ್ದರಾಮಯ್ಯನವರು ಕೂಡ ಇಬ್ಬರು ಮಾಸ್ ಲೀಡರ್ಗಳೇ, ಇಬ್ಬರು ಒಂದೊಂದು ಪ್ರಬಲ ಸಮುದಾಯವನ್ನು ಪ್ರತಿನಿಧಿಸುವಂಥ ಮಾಸ್ ಲೀಡರ್ಗಳು. ಈಗ ಆ ಯಡಿಯೂರಪ್ಪನವರ ರಾಜೀನಾಮೆಯ ಬಳಿಕ ಏನಾಯಿತು BJPಯ ಸ್ಥಿತಿ ಅನ್ನೋದು ಗೊತ್ತಿದೆ. ಈಗ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಅಂದರೆ ರಾಜೀನಾಮೆ ಕೊಟ್ಟ ಮೇಲೆ ಅವರಿಂದ ಆಗುವಂಥ ಎಫೆಕ್ಟ್ಗಳು ತುಂಬ ದೊಡ್ಡದ ಮಟ್ಟದಲ್ಲಿ ಆಗ್ಬೋದಲ್ವ ಕಾಂಗ್ರೆಸ್ ಪಕ್ಷ? ಅಲ್ಲ, ಖಂಡಿತವಾಗಿಯೂ ಕೂಡ ಮೋರ್ ಆರ್ ಲೆಸ್ ಎರಡೂ ಕೂಡ ಸಿಮಿಲರ್ ಕೇಸ್ಗಳ ಥರ ಕಾಣ್ತವೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದು ಅಥವಾ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಬಂದಿರೋದು ಮೇಲ್ನೋಟಕ್ಕೆ ಎರಡೂ ಸಿಮಿಲರ್ ಕೇಸ್ಗಳು ಅಂತ ಅನ್ನಿಸ್ತವೆ. ಇಬ್ಬರು ಕೂಡ ಈ ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರುಗಳಲ್ಲಿ ಒಬ್ಬರು ಮತ್ತು ಮಾಸ್ ಲೀಡರ್ಗಳು ಅಂತ ಕರ್ನಾಟಕದೊಳಗಡೆ ಯಾರ್ಯಾರನ್ನ ನಾವು ಪರಿಗಣಿಸ್ತೀವೋ ಅದರೊಳಗಡೆ ಈ ಎರಡು ಹೆಸರುಗಳು ಬರ್ತವೆ. ಬಹುಶಃ ಈಗ ಸಿದ್ದರಾಮಯ್ಯನವ್ರ ನಂತರ ಮಾಸ್ ಲೀಡರ್ಗಳು ಅಂತ ನಾವು ಹೇಳಬಹುದಾದಂಥವರು ತಕ್ಷಣಕ್ಕೆ ಯಾವುದೇ ರೀತಿಯಾದಂಥ ಡೌಟ್ ಇರಲಾರ್ದಂಗೆ, ಸಂಶಯಕ್ಕೆ ಎಡೆ ಇರಲಾರ್ದಂಗೆ ಹೇಳುವಂಥ ಇನ್ನೊಬ್ಬ ನಾಯಕ ನಮಗೆ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ದೇವೇಗೌಡರು ಮಾಸ್ ಲೀಡ್ರು, ಯಡಿಯೂರಪ್ಪ ಮಾಸ್ ಲೀಡ್ರು, ಸಿದ್ದರಾಮಯ್ಯ ಮಾಸ್ ಲೀಡ್ರು. ಉಳಿದಂಥ DK ಶಿವಕುಮಾರ್, HD ಕುಮಾರಸ್ವಾಮಿ ಅವರು ಕೂಡ ಮಾಸ್ ಲೀಡರ್ ಆದರೂ ಕೂಡ ಈ ಮೂರು ಜನರ ಜೊತೆಗೆ ಅವರನ್ನು ಹೋಲಿಕೆ ಮಾಡಲಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇಬ್ಬರು ಕೂಡ ಸಕ್ರಿಯ ರಾಜಕಾರಣದೊಳಗಡೆ ಇದ್ದಾರೆ. ಮುಂದಿನ ದಿವಸದೊಳಗಡೆ ಏನೆಲ್ಲ ಆಗ್ಬೋದು, ಅವರು ಕೂಡ ಇದೇ ರೀತಿ ಮಾಸ್ ಲೀಡರ್ ಆಗಿ ಪರಿವರ್ತನೆ ಆಗ್ಬೋದು, ಆಗದೇ ಇರ್ಬೋದು, ಏನಾದರೂ ಆಗ್ಬೋದು. ಅಂಥ ಇಬ್ಬರು ಮಾಸ್ ಲೀಡರ್ಗಳು ನಾವು ಅವರು ರಾಜೀನಾಮೆ ಕೊಟ್ಟಿದ್ದು, ಇವರು ರಾಜೀನಾಮೆ ಕೊಟ್ಟದ್ದು ಎರಡನ್ನೂ ಹೋಲಿಕೆ ಮಾಡಿ ನೋಡಿದರೆ ಮೇಲ್ನೋಟಕ್ಕೆ ಅದು ಸಿಮಿಲರ್ ಅನಿಸಿದ್ರು ಕೂಡ ಒಂದು ಸಣ್ಣ ವ್ಯತ್ಯಾಸ ಕೂಡ, ಒಂದು ಸಣ್ಣ ಚೇಂಜ್ ಕೂಡ ಇದೆ ಅದರಲ್ಲಿ. ಏನು ಅಂದರೆ ಯಡಿಯೂರಪ್ಪ ಅವರು ಕಣ್ಣೀರು ಹಾಕಿ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿದ್ರು. ಅಂದರೆ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅವರ ಪಕ್ಷದ ಹೈಕಮಾಂಡ್ ಅವರನ್ನು ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿತ್ತು. ಅದು ಸಂದೇಶ ಸ್ಪಷ್ಟವಾಗಿ ರವಾನೆ ಆಯಿತು. ಸಂದೇಶ ಅವರು ಕೊಟ್ಟರು. ಅದು ಅವ್ರಿಗೆ ದುಃಖ ಆಗಿತ್ತು ಅಥವಾ ಏನೋ ಬೇರೆ ಬೇರೆ ಕಾರಣಗಳಿರ್ಬೋದು. ಅವರು ಪಕ್ಷ ಕಟ್ಟಿದ ದಿನಗಳು ವೆದರ್ ಡೆಲಿಬರೇಟ್ಲಿ ಆರ್ ನ್ಯಾಚುರಲಿ ಅವರು ಆ ಥರದ ಒಂದು ಸಂದೇಶವನ್ನು ಕೊಟ್ಟರು. ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಹಾನಿ ಆಯಿತು. ಇವತ್ತು ಸಿದ್ದರಾಮಯ್ಯನವರು
ಸ್ವಯಂ ಪ್ರೇರಣೆಯಿಂದ ಅಂತ ಭಾಳ ಸ್ಪಷ್ಟವಾಗಿ ಆ ಪದನೇ ಬಳಸಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಹೇಳಿದ್ರು ಅವರು. ಯಾರೂ ನನಗೆ ಹೇಳಿಲ್ಲ, ಯಾರ ಒತ್ತಡನೂ ಇರಲಿಲ್ಲ, ಯಾರೂ ನನ್ನನ್ನು ಫೋರ್ಸ್ಫುಲಿ ಇದನ್ನು ಮಾಡ್ತಾ ಇಲ್ಲ, ನಾನು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಆದರೂ ಕೂಡ ಇದು ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಕೇವಲ ಕುರುಬ ಸಮುದಾಯದ ನಾಯಕರು ಮಾತ್ರ ಅಲ್ಲ, ಅವರು ಒಟ್ಟಾರೆ ಅಹಿಂದ ಸಮುದಾಯಗಳು ಏನಿದ್ದಾವೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನು ನಾಯಕರು ಅಂತ ಒಪ್ಕೊಂಡಿದ್ರು. ಅವರು ಜನಪ್ರಿಯ ನಾಯಕರಾಗಿದ್ದರು ಮತ್ತು 8 ವರ್ಷಗಳ ಕಾಲ ಭಾಳ ಪಾಪ್ಯುಲರ್ ಸ್ಕೀಮ್ಗಳನ್ನು ಜನರಿಗೆ ಕೊಟ್ಟಂಥವ್ರು. ಅವರು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟರು. ಇವತ್ತು ಇಡೀ ದೇಶ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಬೇರೆಯವರು ಕೂಡ ಅನುಸರಿಸ್ತಾ ಇದ್ದಾರೆ. ದ್ಯಾಟ್ ಬೀಯಿಂಗ್ ಎ ಕೇಸ್, ಅವರು ಸ್ವಲ್ಪ ಮಟ್ಟಿಗಿನ ಅವರ ಅಭಿಮಾನಿಗಳಿಗೆ ಇದರಿಂದ ಸಹಜವಾಗಿ ಬೇಸರ, ದುಃಖ, ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಈಗ ಭಾಳಷ್ಟು ನಾವು ರಿಯಾಕ್ಷನ್ಸ್ ಕೂಡ ನೋಡ್ತಾ ಇದ್ದೀವಿ. ನಾವು ಇನ್ನು ಮುಂದೆ ಕಾಂಗ್ರೆಸ್ ಓಟ್ ಹಾಕಲ್ಲ. ಹೌದು. ಅಹಿಂದ ಸಮುದಾಯ ಎಸ್ಪೆಷಲಿ ಜೊತೆಗೆ ದಲಿತ ಸಮುದಾಯದ ನಾಯಕರು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಇಷ್ಟು ಬೇಗ ಅಧಿಕಾರ ಕೇಳಿಸಿ ಮೋಸ ಮಾಡಿದೆ ಅನ್ನೋದು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲರೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಇದು ಭಾಳ ಸಹಜವಾದಂಥ ಒಂದು ರಿಯಾಕ್ಷನ್ನು, ಭಾಳ ಭಾವನಾತ್ಮಕವಾದಂಥ ರಿಯಾಕ್ಷನ್ನು. ಆ ರೀತಿ ರಿಯಾಕ್ಷನ್ ಮಾಡ್ತಾ ಇರುವಂಥವ್ರು, ಹೇಳಿಕೆ ಕೊಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಅವರು ಮುಗ್ಧರು, ಸಿದ್ದರಾಮಯ್ಯವರು ಪಕ್ಕ ಅಭಿಮಾನಿಗಳು, ಕಟ್ಟ ಅನುಯಾಯಿಗಳು ಅವರು ಹೇಳ್ತಾ ಇದ್ದಾರೆ. ಬಟ್ ಆ ಎಲ್ಲ ಆಕ್ರೋಶ ಏನಿದೆ ಅಲ್ಲ, ಅದು ರಾಜಕೀಯವಾಗಿ ಯಾವಾಗ ಕಾಂಗ್ರೆಸ್ಸಿಗೆ ತೊಂದರೆ ಮಾಡಬಹುದು ಅಂತಂದರೆ ಅದಕ್ಕೆ ಏನಾದರೂ ಒಂದು ಪುಟ ಕೊಡುವ ರೀತಿ ಒಳಗಡೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ. ಅದಕ್ಕೆ ಬೆಂಬಲ ಕೊಡುವ ರೀತಿ ಒಳಗಡೆ, ಅದನ್ನು ಪ್ರಚೋದನೆ ಮಾಡುವ ರೀತಿ ಒಳಗಡೆ ಸಿದ್ದರಾಮಯ್ಯನವರು ಮಾತಾಡಿದಾಗ ಅದರಿಂದ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಈಗ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳಲ್ಲ ನಾನು, ಈಗಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಪೀಪಲ್ ಆರ್ ವೆರಿ ಅಪ್ಸೆಟ್, ಅವ್ರ ಫಾಲೋವರ್ಸ್ ಆರ್ ವೆರಿ ಅಪ್ಸೆಟ್. ಈ ಥರ ಸಿಚುವೇಶನ್ ಇರಬೇಕಾದ್ರೆ ಅದರದ್ದು ಸ್ವಲ್ಪ ನೆಗೆಟಿವ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಆಗೇ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಕೂಡ ಆ ಒಂದು ಭಾವನೆಗಳ ಜೊತೆಗೆ ತಮ್ಮನ್ನು ತಾವು ಜೋಡಿಸ್ಕೊಂಡ್ಬಿಟ್ರೆ, ಅವರು ಪ್ರಚೋದನೆ ಕೊಟ್ಟರೆ, ಹೌದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ರೆ, ಹೌದು ನನ್ನನ್ನು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಕೊಡಿಸಿದ್ರು ಅಂತ ಹೇಳಿಬಿಟ್ರೆ, ಆವಾಗ ಅದರ ಪರಿಣಾಮ ಮಲ್ಟಿಪಲ್ ಆಗುತ್ತೆ, ಭಾಳ ಪಟ್ಟು ಜಾಸ್ತಿ ಆಗುತ್ತೆ. ಅದರ್ವೈಸ್ ಅದರ ಇಂಪ್ಯಾಕ್ಟ್ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಆದರೂ ಭಾಳ ಇಂಪ್ಯಾಕ್ಟ್ ಏನೂ ಆಗಲಿಕ್ಕಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅದರ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಅಂತ ಅನಿಸ್ತದೆ. ಸರ್, ಕರ್ನಾಟಕ ರಾಜಕೀಯದಲ್ಲಿ ಇವತ್ತೊಂದು ಹೊಸ ಅಧ್ಯಾಯ ಶುರುವಾಗಿದೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ. ಸೊ ಹೊಸ ಜನ್ರೇಷನ್, ಹೊಸ ನಾಯಕತ್ವ, ಹೊಸ ಒಂದು ಜೆನ್ಸಿಗಳಾಗಲಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಆಗಿರಲಿ, ಇಂಥ ಒಂದು ಸಿಚುವೇಷನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂಥ ಈ ಎಕ್ಸ್ಪೆರಿಮೆಂಟ್ ತುಂಬ ರಿಸ್ಕಿ ಅನ್ನಿಸ್ತಾ ಇಲ್ವಾ ಕಾಂಗ್ರೆಸ್ಗೆ? ಅಲ್ಲ, ಇದು ಎಕ್ಸ್ಪೆರಿಮೆಂಟ್ ಅಂತಂದರೆ ಇಟ್ ಈಸ್ ಅನಿವಾರ್ಯ. ಒಂದು ಜನ್ರೇಷನಲ್ ಶಿಫ್ಟು ರಾಜಕಾರಣದೊಳಗಡೆ ಆಗಲೇಬೇಕು. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿಯ 22 ಜನ ಮುಖ್ಯಮಂತ್ರಿಗಳಿದ್ದಾರೆ ದೇಶದೊಳಗಡೆ. ಅವರೆಲ್ಲರ ಎವರೇಜ್ ಏಜನ್ನು ತೆಗೆದುಕೊಂಡು ನೋಡಿದರೆ ದೇವೇಂದ್ರ ಫಡ್ನವೀಸ್ ಇರ್ಬೋದು, ಸುವೇಂದು ಅಧಿಕಾರಿ, ಹಿಮಂತ ಬಿಸ್ವ ಶರ್ಮಾ, ಯೋಗಿ, ಪುಷ್ಕರ್ ಗಾಮಿ, ಮೋಹನ್ ಚರಣ್ ಮಾಂಜಿ, ನೀವು ರೇಖಾ ಗುಪ್ತಾ, ಯಾರನ್ನಾದರೂ ತಗೊಳ್ಳಿ, ಈ ದೇಶದೊಳಗಡೆ ಇರುವ BJPಯ ಮುಖ್ಯಮಂತ್ರಿಗಳು ಅವರೆಲ್ಲ ಏಜ್ ಎಷ್ಟಿದೆ? 55 to 65 ಒಳಗಡೆ, 50 to 60 ಒಳಗಡೆ, ಕೆಲವರಂತೂ 45 ಇದ್ದಾರೆ. ಅವ್ರ ಪಕ್ಷದ ಅಧ್ಯಕ್ಷ 44-45 ವರ್ಷದವರು. ಅಂದರೆ ಒಂದು ಪೀಳಿಗೆಯ ನಾಯಕರುಗಳ ನಂತರ ಹೊಸ ಪೀಳಿಗೆಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದು ಇಟ್ ಇಸ್ ಎ ನ್ಯಾಚುರಲ್ ಪ್ರೊಸೆಸ್. ಕಾಂಗ್ರೆಸ್ನೊಳಗಡೆ ಇದು ನ್ಯಾಚುರಲ್ ಆಗಿ ನಡೀತಾ ಇರಲಿಲ್ಲ. ಅಲ್ಲೆಲ್ಲ ಪ್ರಮುಖ ಸ್ಥಾನಗಳಲ್ಲಿ ವಯಸ್ಸಾದವರು, ಸರಿಯಾಗಿ ನಡಿಲಿಕ್ಕೆ ಬರದೇ ಇರೋರು, ಕೈಕಾಲು ಗಟ್ಟಿ ಇರಲಾರ್ದವರು, 70, 80, 85, 90 ಆದವರು ಅಂಥವ್ರೆಲ್ಲ ಇರ್ತಿದ್ರು. ಪಾಪ ಅವರ ಹಿರಿತನಕ್ಕೆ ನಾವು ಇದನ್ನು ಮಾಡೋದಲ್ಲ, ಅಗೌರವ ಮಾಡೋದಲ್ಲ, ಅದು ಹಿರಿತನ ಇದೆ, ಅನುಭವದ ಲಾಭ ಕೂಡ ಆಗ್ತಾ ಇರ್ತದೆ. ಆದರೆ ಒಂದು ಜನ್ರೇಷನಲ್ ಶಿಫ್ಟ್ ಆಗೋದು ಅನಿವಾರ್ಯ, ಬೇರೆ ದಾರಿ ಇಲ್ಲ, ಇದಕ್ಕೆ ಅಲ್ಟರ್ನೇಟ್ ಇಲ್ಲ, ಇದು ಮಾಡಲೇಬೇಕಾಗಿದೆ. ಅದೇ ಥರದ ಒಂದು BJPಯವರು ಮಾಡಿದಂಥದ್ದನ್ನು ನೋಡಿ ಕಾಂಗ್ರೆಸ್ನವರು ಈಗ ಪಾಠ ಕಲ್ತಿರ್ಬೋದು. ಕೇರಳದೊಳಗಡೆ VD ಸತೀಶನ್ ಅವರನ್ನು ಮಾಡಿದರು CM ಆಗಿ. ಅವರು 64, 65 ಏಜ್ನವರು. ತೆಲಂಗಾಣದೊಳಗಡೆ ರೇವಂತ್ ರೆಡ್ಡಿ ಇದ್ದಾರೆ, 58 ವರ್ಷದವರು. ಹಾಗೆಯೇ ಈಗ ಕರ್ನಾಟಕದೊಳಗಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಅವ್ರಿಗೆ 64, 65 ವರ್ಷ ಅವರು.
ಒಂದು ಮುಂದಿನ ಪೀಳಿಗೆಯ ನಾಯಕರನ್ನು ಬೆಳೆಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಸರ್, ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಿ. ಈ ಕಾಂಗ್ರೆಸ್ನ ಬೆಳವಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ತಾ ಇರೋಂಥ BJP ಪಕ್ಷದಲ್ಲಿ ಒಂದು ರೀತಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದು ನಮಗೆ ಲಾಭ ಅನ್ನೋ ಖುಷಿಯಾದ ವಾತಾವರಣ ಇದೆಯಾ ಅಂತ BJP ನಾಯಕರಂತೆ ಕರ್ನಾಟಕಕ್ಕೆ ಬಂದರೆ? ಅಲ್ಲ, ಅದು ಸ್ಮೂತಾಗಿ ನಡೀದೇ ಇದ್ದರೆ ಖಂಡಿತವಾಗಿಯೂ ಇದರಿಂದ ರಾಜಕೀಯ ಲಾಭ ಆಗುತ್ತೆ ಅಂತ ಸಹಜವಾಗಿ ಒಂದು ಅಪೋಸಿಷನ್ ಪಾರ್ಟಿ ಒಳಗಡೆ ಇರೋರು ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಮತ್ತು ಸಹಜವಾಗಿ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯಾದಂಥ ಒಂದು ಮಾಸ್ ಫಾಲೋಯಿಂಗ್ ಇದೆ, ಅವ್ರಿಗೆ ಇರುವಂಥ ಒಂದು ಜನಬೆಂಬಲ ಮತ್ತು ಅವ್ರಿಗಿರುವಂಥ ಒಂದು ಅನೇಕ ವಿಚಾರಗಳಲ್ಲಿ ಅವ್ರಿಗಿರುವಂಥ ಒಂದು ಕ್ಲಾರಿಟಿ, ಐಡಿಯಾಲಜಿಕಲ್ ಕ್ಲಾರಿಟಿ, ಇದೆಲ್ಲ ಸಂಗತಿಗಳನ್ನು ನೋಡಿದಾಗ ಸಿದ್ದರಾಮಯ್ಯನವ್ರನ್ನ ಎದುರಿಸೋದು ಅವ್ರ ಬದಲಿಗೆ ಇನ್ನೊಬ್ಬರನ್ನ ಯಾರನ್ನೋ ಎದುರಿಸೋದು ವ್ಯತ್ಯಾಸ ಇದೆ. ಹೀಗಾಗಿ ಸಹಜವಾಗಿ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದು ಕಾಂಗ್ರೆಸ್ ಪಾರ್ಟಿಗೆ ನಷ್ಟ ಆಗುತ್ತೆ. ಸಹಜವಾಗಿಯೇ ಇರುವ ಏಕೈಕ ಕಾಂಪಿಟೇಟರ್ ಅಂದರೆ BJP, ಅವ್ರಿಗೆ ಅದ್ರ ಲಾಭ ಆಗ್ಬೋದು ಅನ್ನುವ ನಿರೀಕ್ಷೆ ಇರುತ್ತೆ. ಆದರೆ ಅಷ್ಟು ಮಾತ್ರಕ್ಕೆ ಕೇವಲ ಅವ್ರು ಹೇಳಿದ್ರು ಇನ್ನೊಬ್ರು ಯಾರು ಬಂದರು ಅನ್ನೋ ಮಾತ್ರಕ್ಕೆ ಅದು ಆಗಲ್ಲ. ಅದಕ್ಕೆ ಅವರು ಕೂಡ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಅವರಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇವತ್ತು BJP ಕರ್ನಾಟಕದೊಳಗಡೆ ಒಂದು ರೀತಿ ಒಳಗಡೆ ಒಡೆದ ಮನೆ ಆಗಿದೆ. 2 ಗುಂಪು ಅಲ್ಲ, ಅಲ್ಲಿ ಒಂದು 20 ಗುಂಪುಗಳಿದ್ದಾವೆ. ಅವರೆಲ್ಲರೂ ಒಗ್ಗಟ್ಟಿನಿಂದ ಎಂದೂ ಕೂಡ ಕೆಲಸ ಮಾಡುವಂಥ ಸಿಚುವೇಶನ್ ಅಂತೂ ಸದ್ಯಕ್ಕಂತೂ ನಾವು ಕಂಡಿಲ್ಲ. ಹೀಗಾಗಿ ಅವರು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಿಚುವೇಶನನ್ನು ಫೇಸ್ ಮಾಡಿ ಮುಂದಿನ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಂಡ್ರೆ ಅದರ ಲಾಭ ಅವರಿಗೆ ಆಗ್ಬೋದು. ಅದರ್ವೈಸ್ ಇವತ್ತು ಯಾವ ಸ್ಥಿತಿ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದೊಳಗಡೆ ಇದೆ, ಅದೇ ಸ್ಥಿತಿ ಒಳಗಡೆ ಏನೂ ಬದಲಾವಣೆ ಆಗಲಾರ್ದೆ ಅವರು ಮುಂದುವರೆದ್ರೆ ಬಹಳ ಏನು ಲಾಭ ಆಗುತ್ತೆ ಅಂತ ನನಗನ್ಸಲ್ಲ. ಸಹಜವಾಗಿ 5 ವರ್ಷದ ನಂತರ ಸರ್ಕಾರದ ವಿರುದ್ಧ ಒಂದು ಆಡಳಿತ ವಿರೋಧಿ ಅಲೆ ಇರ್ಬೋದು, ಅದರ ಲಾಭ ತಕ್ಕ ಮಟ್ಟಿಗೆ ಆಗ್ಬೋದು. ಆದರೆ ಸಂಪೂರ್ಣ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬರಬೇಕು, ಸರ್ಕಾರ ರಚನೆ ಮಾಡಬೇಕು ಅಂದರೆ ಅವರು ತಮ್ಮೊಳಗಡೆ ಇರುವಂಥ ಕೆಲವು ಸಮಸ್ಯೆಗಳನ್ನು ಅವರು ಬಗೆಹರಿಸ್ಕೊಳ್ಬೇಕು. ಆವಾಗ ಅವರಿಗೆ ಅದರ ಲಾಭ ಸಿಗುತ್ತೆ, ಅದರ್ವೈಸ್ ಸಿಗಲಿಕ್ಕಿಲ್ಲ. ಸರ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಈಗ ನಾಯಕತ್ವ ಬದಲಾವಣೆ ಮಾಡ್ತಿರೋದೆ 2028 ಎಲೆಕ್ಷನಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ. ಸೊ ಈ ರಿಸ್ಕ್ ತಗೊಂಡು ಈಗ ಮುಂದೆ ಹೋಗ್ತಿರೋದು ಅಂದರೆ ಹೊಸ CM ಯಾರು DK ಶಿವಕುಮಾರ್ ಆಗಲಿ ಅಥವಾ ಬೇರೆ ಹೊಸ ಎಲೆಕ್ಷನ್ ಸಂಪುಟ ರಚನೆ ಮಾಡಿ ಹೋದರೆ ಕಾಂಗ್ರೆಸ್ ನಿಜವಾಗ್ಲೂ ಮತ್ತೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆಯಾ ಸರ್? ಈ 2 ವರ್ಷದಲ್ಲಿ ಏನು ನಡೆಯುತ್ತೆ ಅಂತ ನೋಡಬೇಕು. ಕರೆಕ್ಟ್. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೊಮ್ಮೆ ಬರುತ್ತೆ ಅಥವಾ ಬರೋದಿಲ್ಲ, ಯಾವುದನ್ನು ಕೂಡ ಈ ಹಂತದೊಳಗಡೆ ಹೇಳೋದು ಸೂಕ್ತ ಆಗಲಿಕ್ಕಿಲ್ಲ. ಆದರೆ ಈ 2 ವರ್ಷಗಳ ಅವಧಿಯೊಳಗಡೆ ಅವರು ಮುಖ್ಯಮಂತ್ರಿ ಇರ್ಬೋದು ಅಥವಾ ಅವ್ರ ಸಂಪುಟ ಸದಸ್ಯರಿರ್ಬೋದು ಯಾವ ರೀತಿ ಆಡಳಿತವನ್ನು ಕೊಡ್ತಾರೆ, ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಯಾವ ರೀತಿ ಕೆಲಸವನ್ನು ಮಾಡ್ತಾರೆ, ಅದರ ಆಧಾರದ ಮೇಲೆ ಯಾವ ರೀತಿ ಈ ಸೋಷಿಯಲ್ ಸಮೀಕರಣವನ್ನು ಮಾಡ್ತಾರೆ, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಅದರ ಆಧಾರದ ಮೇಲೆ ಅವರು ಮುಂದೆ ಮತ್ತೆ ಸರ್ಕಾರವನ್ನು ಪಡೆಯುತ್ತಾರೋ ಅಥವಾ ಸರ್ಕಾರದಲ್ಲಿ ಇರ್ತಾರೋ ಅಥವಾ ಸರ್ಕಾರವನ್ನು ಕಳ್ಕೊಳ್ತಾರೋ ಅನ್ನೋದು ತೀರ್ಮಾನ ಆಗುತ್ತೆ. ಈ 2 ವರ್ಷದ ಅವಧಿಯೊಳಗಡೆ ಯಾವ ರೀತಿ ಸರ್ಕಾರ ಇರುತ್ತೆ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಎಸ್ ಸರ್, ಇಷ್ಟೊತ್ತು ರಾಜ್ಯ ರಾಜಕೀಯದ ಏನು ಪ್ರೆಸೆಂಟು ಮತ್ತು ಫ್ಯೂಚರು ಎಲ್ಲದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ವಿ. ಸುಭಾಷ್ ವಗರ್ ಸರ್, ಧನ್ಯವಾದಗಳು ಸರ್. ಸಂಯುಕ್ತ ಕರ್ನಾಟಕ ಡಿಸ್ಟ್ರಿಕ್ಟ್. ಥ್ಯಾಂಕ್ ಯು.